ವೆಲ್ಕಮ್ ಬ್ಯಾಕ್. ಪ್ರತಿಯೊಬ್ಬರಿಗೂ ನಮಸ್ಕಾರ. ಬಿಗ್ ಬಾಸ್ ಬಿಗ್ ಬಾಸ್ ಒಂದು ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ಈಗಾಗಲೇ 10 ಸೀಸನ್ಗಳನ್ನು ಯಶಸ್ವಿಯಾಗಿ ಮುಗಿಸಿ ಈಗ 11ನೇ ಸೀಸನ್ ಇಂದಿನಿಂದ ಆರಂಭಗೊಂಡಿದೆ. ಪ್ರತಿ ಸೀಸನ್ನಲ್ಲೂ ಕೂಡ ಬಿಗ್ ಬಾಸ್ ಒಂದು ರೀತಿ ವಿಭಿನ್ನವಾಗಿ ವಿಶೇಷತೆ ರೀತಿಯಲ್ಲಿ ಆರಂಭಗೊಳ್ಳುತ್ತೆ. ಆದರೆ ಈ ಎಲ್ಲ ಸೀಸನ್ಗಳಿಗಿಂತಲೂ ಇಂದಿನ ಸೀಸನ್ ಅಂದರೆ ಸೀಸನ್ 11 ವಿಶೇಷವಾಗಿ ವಿಭಿನ್ನವಾಗಿ ಯಾರೂ ಕೂಡ ಊಹಿಸದ ರೀತಿಯಲ್ಲಿ ಆರಂಭಗೊಂಡಿದೆ, ಶುರುವಾಗಿದೆ ಅಂತಲೇ ಹೇಳ್ಬೋದು. ಹೌದು, ಬಿಗ್ ಬಾಸ್ ಆರಂಭಕ್ಕೂ ಮುನ್ನವೇ ಬಿಗ್ ಬಾಸ್ ಮನೆಯೊಳಗೆ ಹೋಗುವಂತಹ 4 ಜನ ಸ್ಪರ್ಧಿಗಳ ಹೆಸರು ಈಗಾಗಲೇ ರಿವೀಲ್ ಆಗಿದೆ. 4 ಜನ ಸ್ಪರ್ಧಿಗಳಲ್ಲಿ ಓರ್ವ ಸ್ಪರ್ಧಿ KN ಜಗದೀಶ್, ಲಾಯರ್ ಜಗದೀಶ್ ಅವರು ಕೂಡ ಬಿಗ್ ಬಾಸ್ ಸೀಸನ್ 11ಕ್ಕೆ ಈಗಾಗಲೇ ಎಂಟ್ರಿ ಆಗಿದ್ದಾರೆ. ಹಾಗಿದ್ರೆ ಈ ಲಾಯರ್ ಜಗದೀಶ್ ಯಾರು? ಸದ್ಯ ಸಾಕಷ್ಟು ಸುದ್ದಿಯಲ್ಲಿ ಸಾಕಷ್ಟು ವಿವಾದಗಳಲ್ಲಿ ತೊಡಗಿಕೊಂಡಿರುವಂತಹ ಈ ಲಾಯರ್ ಜಗದೀಶ್ ನಿಜಕ್ಕೂ ಯಾರು? ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾ ಇರುವಂತಹ ಈ ಲಾಯರ್ ಜಗದೀಶ್ ಅವರ ಹತ್ತಿರ ಎಷ್ಟು ಆಸ್ತಿ ಇದೆ? ಸದ್ಯ ಹಿಂದೆ ಒಂದು ದಿನ ಒಂದು ಜಮೀನನ್ನು ಮಾರಿದ್ರೆ 100 ಕೋಟಿ ಸಿಗುತ್ತೆ ಅಂತ ಹೇಳಿದಂತಹ ಈ ಜಗದೀಶ್ ಯಾರು? ಜೊತೆಗೆ ಇವರ ಒಂದು ಬಿಗಿ ಭದ್ರತೆ ಹೇಗಿದೆ, ಇವರ ಹೆಂಡತಿ ಯಾರು, ಇವರ ಒಂದು ಕುಟುಂಬ ಹೇಗಿದೆ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಬಿಗ್ ಬಾಸ್ ಸೀಸನ್ 11ಕ್ಕೆ ಎಂಟ್ರಿ ಆಗಿರುವಂತಹ ಜಗದೀಶ್ ಅವರ ಬಗ್ಗೆ ಇವತ್ತು ನಾನು ಮಾಹಿತಿನ ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ತಿಳ್ಕೊಳ್ಳಿ. ಇವ್ರ ಬಗ್ಗೆ ನಾವು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಎಲ್ಲಿ ಒಂದು ಅನ್ಯಾಯ ನಡೆಯುತ್ತೆ ಅಲ್ಲಿ ಇವರ ಒಂದು ಧ್ವನಿ ಇರುತ್ತೆ. ಭ್ರಷ್ಟಾಚಾರದ ಬಗ್ಗೆ ಹೆಚ್ಚಿನವಾಗಿ ಇವರು ಆರೋಪವನ್ನು ಮಾಡ್ತಾರೆ. ಜೊತೆಗೆ ಇವರು ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ದಿನನಿತ್ಯವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಲೈವ್ ಅನ್ನು ಬರ್ತಾರೆ, ಒಂದೆಲ್ಲ ಒಂದು ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಇತ್ತೀಚೆಗೆ ದರ್ಶನ್ ಅವ್ರ ಬಗ್ಗೆನೂ ಕೂಡ ಇವರು ಮಾತನಾಡಿದ್ರು, ಅವರ ಒಂದು ವಿಚಾರದ ಬಗ್ಗೆಯೂ ಕೂಡ ಇವರು ಧ್ವನಿಯನ್ನು ಎತ್ತಿದ್ರು ಅಂತಲೇ ಹೇಳ್ಬಹುದು. ಇವರು ಶಿಕ್ಷಣದ ಬಗ್ಗೆ ನೋಡೋದಾದರೆ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿಯಲ್ಲಿ BBM ಓದಿದ್ದಾರೆ. ಕಾನೂನು ಪದವಿಯನ್ನು 3 ವರ್ಷದೊಳಗೆ ಮುಗಿಸಬೇಕು, ಆದರೆ ಅವರು ಅದನ್ನು 6 ವರ್ಷ ಸಮಯನ ತೆಗೆದುಕೊಂಡು ಮುಗಿಸಿದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಶಿಕ್ಷಣದಲ್ಲಿ ಸ್ವಲ್ಪ ಹಿಂದೆ ಇದ್ದಿದ್ದಕ್ಕೆ ಅವರು 6 ವರ್ಷ ಸಮಯ ತಗೊಂಡ್ರಂತೆ ಅಂತ ಸ್ವತಃ ಜಗದೀಶ್ ಅವರೇ ಒಂದು ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಇವರ ಆಸ್ತಿ ಬಗ್ಗೆ ಹೇಳೋದಾದರೆ ಜಗದೀಶ್ ಅವರು ನಾನು ಐಷಾರಾಮಿ ಜೀವನವನ್ನು ಮಾಡ್ತಿಲ್ಲ, ನನ್ನ ತಂದೆ ತಾಯಿಯ ಆಸ್ತಿಯಲ್ಲಿ ಮನೆ ಕಟ್ಟಿಸಿಕೊಂಡಿದ್ದೇನೆ ಅಷ್ಟೇ. ನಾನು ಬೈಕ್ನಲ್ಲಿ ಈಗಲೂ ಕೂಡ ಓಡಾಡ್ತಿದ್ದೇನೆ. ತಂದೆ ತಾಯಿ ಕೊಡಿಸಿದಂತಹ 2 ಗಾಡಿಗಳಿವೆ ಅಷ್ಟೇ. ಸಹಕಾರ ನಗರದಲ್ಲಿರುವಂತಹ ನನ್ನ 1.5 ಎಕರೆ ಜಮೀನನ್ನು ಮಾರಿದರೆ 100 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಜಗದೀಶ್ ಅವರು ಒಮ್ಮೆ ಹೇಳ್ಕೊಂಡಿದ್ರು. ಜೊತೆಗೆ 60-40 ಸೈಟನ್ನು ಕೂಡ ಮಾರಿದರೆ 6 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಇದು ಇವರ ಒಂದು ಆಸ್ತಿ ವಿವರ ಅಂತಲೇ ಹೇಳ್ಬೋದು. ಇನ್ನು ಜಗದೀಶ್ ಅವರು ಮನೆಯಲ್ಲಿ ಸಾಕಷ್ಟು ಸಖತ್ ಬಿಗಿ ಭದ್ರತೆ ಇದೆ, ಜೊತೆಗೆ ವಾಕಿ ಟಾಕಿ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಇವರು ದಿನನಿತ್ಯವೂ ಕೂಡ ಒಂದು ರೀತಿ ವಿವಾದಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಎಲ್ಲಿ ಅನ್ಯಾಯ ನಡೆಯುತ್ತೆ ಅಲ್ಲಿ ಇವರು ಧ್ವನಿಯನ್ನು ಎತ್ತಾರೆ. ಅದರಿಂದ ಬಿಗಿ ಭದ್ರತೆ ಇವರು ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಫಿಟ್ನೆಸ್ ಬಗ್ಗೆ ಹೇಳೋದಾದರೆ ಜಗದೀಶ್ ಅವರು ತುಂಬ ಫಿಟ್ನೆಸ್ಗೂ ಕೂಡ ಗಮನವನ್ನು ಕೊಡ್ತಾರೆ ಅಂತ ಹೇಳಲಾಗ್ತದೆ. ಇವರ ಮನೆಯಲ್ಲಿ ಜಿಮ್ಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಕೂಡ ಇವರು ಇಟ್ಕೊಂಡಿದ್ದಾರೆ, ಜಿಮ್ಮನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಇವರು ಕುಟುಂಬ ಮತ್ತು ವೈಯಕ್ತಿಕ ವಿಚಾರದ ಬಗ್ಗೆ ಹೇಳೋದಾದರೆ ಸೆಕೆಂಡ್ PUC ಓದ್ತಿರುವಂತಹ ಸಂದರ್ಭದಲ್ಲಿ ಶಿಕ್ಷಣ ಕಲಿಸಿದಂತಹ ಗುರುಗಳ ಮಗಳನ್ನೇ ಇವರು ಪ್ರೀತಿಸಿ ಜಗದೀಶ್ ಅವರು ಮದುವೆಯಾಗಿರ್ತಾರೆ. ಜೊತೆಗೆ ಇವರಿಗೆ 2 ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಲಾಗ್ತಿದೆ. ಮಕ್ಕಳನ್ನು ಕೆಲವೊಬ್ಬರನ್ನ ರಾಜಕೀಯಕ್ಕೆ ತರಬೇಕು ಎನ್ನುವುದು ಇವರ ಒಂದು ಗುರಿ ಮತ್ತು ಆಸೆ ಅಂತ ಹೇಳೋದು ಇವರ ಒಂದು ಕುಟುಂಬ. ಇನ್ನು ಇವರ ಒಂದು ಡ್ರೀಮ್ ಅಂದರೆ ಕನಸಿನ ಬಗ್ಗೆ ಹೇಳೋದಾದರೆ ಇವರೇ ಹೇಳ್ಕೊಂಡಿರೋ ಪ್ರಕಾರ ಭಾರತದ ಪ್ರಧಾನಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಎನ್ನುವುದು ಜಗದೀಶ್ ಅವರ ಒಂದು ದೊಡ್ಡ ಆಸೆಯಂತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ದ್ವೇಷ ಮಾಡುವಂತಹ ಇವರಿಗೆ ಸಿದ್ದರಾಮಯ್ಯ ಫೇವರೇಟ್ ಅಂತ ಹೇಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಇದು ಜಗದೀಶ್ ಅವರ ವೈಯಕ್ತಿಕ ವಿಚಾರಗಳು, ತಿಳಿದಿರುವಂತಹ ಅವರೇ ಹೇಳಿಕೊಂಡಿರುವಂತಹ ಮಾಹಿತಿಗಳು ಇದಾಗಿರುತ್ತೆ. ಅಂದಾಗೆ ಚೈತ್ರ ಕುಂದಾಪುರ, ಸತ್ಯ ಧಾರಾವಾಹಿ, ನಟಿ ಗೌತಮಿ ಜಾಧವ್, ಗೋಲ್ಡ್ ಸುರೇಶ್ ರವರು ಕೂಡ ಬಿಗ್ ಬಾಸ್ 11ರ ಮನೆಗೆ ಇವ್ರ ಜೊತೆಗೆ ಈಗಾಗಲೇ ಎಂಟ್ರಿ ಆಗಿದ್ದಾರೆ. ಹಾಗಿದ್ರೆ ಜಗದೀಶ್ ಅವರ ಬಗ್ಗೆ ನೀವೇನು ಹೇಳ್ತೀರಾ? ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಇವರು ಎಷ್ಟು ಸೂಕ್ತ? ನಿಮ್ಮ ಒಂದು ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ, ಈ ಕೂಡಲೇ ಶೇರ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಒಂದು ಗುರು ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಎಲ್ಲ ಒಂದು ವಿಚಾರವನ್ನು ಎಲ್ರಿಗಿಂತ ಮೊದಲು ನೀವು ಮೊಬೈಲ್ನಲ್ಲೇ ನೀವು ನೋಡಬಹುದು, ತಿಳ್ಕೋಬಹುದು. ಧನ್ಯವಾದ. ಸಿಗೋಣ.